ಇವತ್ತು ಅವಳ ಹುಟ್ಟುಹಬ್ಬ. ಹೌದು, ನನ್ನ ಹುಟ್ಟಿಸಿದವಳ ಹುಟ್ಟುಹಬ್ಬ. ಸಂಭ್ರಮ ಪಡುವ ದಿನ ಹೌದು, ಆದರೆ ನನಗೆ ಸೂತಕದ ದಿನ. ಹೀಗೆ ಹೇಳೋದು ತಪ್ಪೇ, ನನಗೆ ಗೊತ್ತಿದೆ. ಆದರೆ ನಾನು ಏನು ಮಾಡೋದು ಹೇಳಿ? ನನಗೆ ಉಸಿರು ಕೊಟ್ಟವಳು ಉಸಿರು ನಿಲ್ಲಿಸಿ ಆಗಿ ಹೋಗಿದೆ. ನನ್ನ ಪರಿತಪ್ಪಿಸಲು ಬಿಟ್ಟು ಅವಳು ಬಾರದ ಲೋಕಕ್ಕೆ ಪಯಣ ಬೆಳೆಸಿ ಆಗಿದೆ. ಅವಳೆಂದರೆ ನನಗೆ ತುಂಬ ಇಷ್ಟ. ಈ ಜೀವಕ್ಕೆ ಪ್ರಾಣ ಕೊಟ್ಟವಳು ಅವಳೇ ಅಲ್ಲವೇ? ಇಂದು ಅವಳ ಹುಟ್ಟುಹಬ್ಬ. ಮುತ್ತಿಕ್ಕಿ ಹಾರೈಸಕ್ಕೆ ಅವಳ ಹಣೆ ಇಲ್ಲ. ನನ್ನ ಹಣೆ ಬರಹ ನೋಡಿ. ಅವಳ ಹುಟ್ಟುಹಬ್ಬದ ದಿನ ವರ್ಷಕ್ಕೆ ಒಮ್ಮೆ ಒಂದು ನೆಪ ಇರ್ತಿತ್ತು. ಅವಳ ಮಡಿಲು ಸಿಗ್ತಿತ್ತು ತಲೆ ಇಟ್ಟು ಮಲಗಕ್ಕೆ. ಈಗ ಆ ಮಡಿಲು ಕನಸು ಮಾತ್ರ. ಅವಳ ಕೈ ಬೆರಳುಗಳು ನನ್ನ ತಲೆ ಸವರೋದು. ಆ ಸ್ಪರ್ಶ ಕೋಟಿ ಕೊಟ್ಟರೂ ಸಿಗಲ್ವೇ ಈಗ? ಭೂರಿ ಭೋಜನ ಇರುತ್ತಿತ್ತು ಈ ದಿನದ ಸಂಭ್ರಮದಲ್ಲಿ. ಈಗ ತುತ್ತು ಉಣಿಸಕ್ಕೆ ಅವಳೇ ಇಲ್ವೇ? ಅವಳಿಲ್ಲದೆ ನಾಲಿಗೆ ನಳಪಾಕ ಕಳೆದುಕೊಂಡಿದೆ. ಯಾರಿಗೂ ಬರಬಾರದು ಕಣ್ರಿ ನನಗೆ ಬಂದ ಪರಿಸ್ಥಿತಿ. ಅವಳ ಭಾವಚಿತ್ರ ನೋಡಿ ಅವಳಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳಿಯೇನೋ ಬಿಟ್ಟೆ. ನನ್ನ ಹಡೆದು ನನ್ನ ಬೆಳೆಸಿ ಭಾವಚಿತ್ರವಾದವಳಿಗೆ ಅವಳ ಹುಟ್ಟುಹಬ್ಬದ ಶುಭಾಶಯ ಭಾವಪೂರ್ಣವಾಗಿ ಹೇಳುವ ಕ್ಷಣವನ್ನ ಆ ದೇವರು ನನ್ನಿಂದ ಕಿತ್ತುಕೊಂಡೇ ಬಿಟ್ಟ. ಹಡೆದವಳ ಹುಟ್ಟುಹಬ್ಬ. ಅವಳು ಮಣ್ಣಾದ ಮೇಲೆ ಇದುವೇ ಅವಳ ಮೊದಲ ಹುಟ್ಟುಹಬ್ಬ. ಈ ದಿನ ನೀ ಎಲ್ಲೋ ಹುಟ್ಟಿ ಆಗಿದೆ ಎಂದು ಆಳವಾಗಿ ನಂಬಿದ್ದೇನೆ. ಮಣ್ಣಾಗಿ ಮರುಜೀವವಾಗಿ ನನ್ನಿಂದ ದೂರವಾದ ಮೇಲೂ ನಾನು ನಿನ್ನ ಮಗನೇ. ಮತ್ತೆ ನಿನ್ನ ಕರುಳ ಕುಡಿಯಾಗುವ, ನಿನ್ನ ಮಡಿಲ ಸೇರುವವರೆಗೂ ನಾ ಕಣ್ಣೀರಲ್ಲಿ ನೀ ಉಣಿಸಿ ಬೆಳೆಸಿದ ಪ್ರೀತಿ, ವಿಶ್ವಾಸ, ಕಾಳಜಿ ಹಾಗೂ ಮಾತೃತ್ವದ ಅಮೃತ ಕ್ಷಣಗಳನ್ನು ಮೆಲುಕು ಹಾಕುತ್ತಾ ನಿನ್ನ ಮುತ್ತಿಗಾಗಿ, ನಿನ್ನ ಕೈ ತುತ್ತಿಗಾಗಿ, ನಿನ್ನ ಮಡಿಲಿಗಾಗಿ ನಿನ್ನ ಕಂದ ಕಾದಿರುವೆ ತಾಯಿ. ಹ್ಯಾಪಿ ಬರ್ಡೇ ಅಮ್ಮ.